ಬಂದಿದ್ದ ತಕ್ಷಣ ಶುರುವಾಯ್ತಲ್ಲೋ. ಒಂದಾದ್ಮೇಲೆ ಒಂದು ವಿಕೆಟ್ ಹೋಯ್ತಾ ಇರುತ್ತೆ ಕಣೋ. ನಿಮ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಗೆಟ್ ಔಟ್ ಐಸೆ, ಗೆಟ್ ಔಟ್. ಸಬ್ಜೆಕ್ಟ್ ಯಾವುದು ಅಂತ ಫೋನಲ್ಲಿ ಹುಡುಕ್ತಾ ಇದೀಯಾ? ಗೆಟ್ ಔಟ್ ಐಸೆ. ಈ ವಯ್ಯ ಈ ಥರ ಎಲ್ರೂ ಆಚೆ ಕಳಿಸಿದ್ರೆ ಯಾಕೆ ಪಾಠ ಮಾಡೋದು ಇವರು? ಕ್ಲಾಸ್ ಮಾಡೋಣ ಅಂದ್ರೆ ಒಂದಲ್ಲ ಒಂದು ಡಿಸ್ಟರ್ಬೆನ್ಸ್. ಪಾಠ ಶುರು ಮಾಡಿದ್ದಿದ್ರೆ ಯಾವ ಡಿಸ್ಟರ್ಬೆನ್ಸು ಇರ್ತಿರಲಿಲ್ಲ. ಇವರೇ ಡಿಸ್ಟರ್ಬ್ ಮಾಡಿ ಈಗ ನೋಡು. ಮುಂದಿನ ವಾರ ಫ್ರೆಶರ್ಸ್ ಡೇ ಇರೋದ್ರಿಂದ ಯಾರ್ಯಾರು ಹೆಸರು ಕೊಟ್ಟಿದ್ದೀರೋ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಮಿನಿ ಆಡಿಟೋರಿಯಂನ ಯೂಸ್ ಮಾಡ್ಕೋಬಹುದು ಅಂತ ಪ್ರಿನ್ಸಿಪಾಲ್ ಹೇಳಿದ್ದಾರೆ. ಓ ಅದಕ್ಕಿಂತ ಮುಖ್ಯವಾದ ವಿಷಯ ಇನ್ನೊಂದಿದೆ. ಈ ಫ್ರೆಶರ್ಸ್ ಡೇ ಅಥವಾ ಎತ್ನಿಕ್ ಡೇ ಅಂತ ನೀವೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ. ನಾನು ಕೊಟ್ಟಿರೋ ಅಸೈನ್ಮೆಂಟ್ ನ ಸಬ್ಮಿಟ್ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇ. ಬೈ ದ ಎಂಡ್ ಆಫ್ ದ ಡೇ ನಿಮ್ಮ ಅಸೈನ್ಮೆಂಟ್ಸ್ ಎಲ್ಲ ನನ್ನ ಟೇಬಲ್ ಮೇಲೆ ಇರಬೇಕು. ಸರ್ ಇವತ್ತೇನಾ? ಎಸ್. ಯಾವ ಅಸೈನ್ಮೆಂಟೇ? ಯಪ್ಪ ನಂಗೆ ಈ ಟಾಪಿಕ್ ಕೂಡ ಗೊತ್ತಿಲ್ಲ. ಇಂಟರ್ನಲ್ಸ್ ಹೋಗೇನೆ ನಂದು. ಏನು ಡಿಸ್ಕಷನ್ನು? ಹೊರಗಡೆ ಹೋಗ್ಬೇಕಾ? ಸಾರಿ ಸರ್, ನೋ ಸರ್. ಅದು ಇವತ್ತು ಆಬ್ಸೆಂಟ್ ಇರೋರು ಏನು ಮಾಡಬೇಕು ಅಂತ. ಅಸೆಸ್ಮೆಂಟ್ ಕೊಟ್ಟು 2 ಡೇಸ್ ಆಗಿದೆ. ಲಾಸ್ಟ್ ಡೇ ಬಂದು ಕತೆ ಹೇಳಿದ್ರೆ ನಾನು ಕೇಳೋದಿಲ್ಲ. ಇವತ್ತು ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಇಂಟರ್ನಲ್ ಮಾರ್ಕ್ಸು ಕೊಡಲ್ಲ, ಎಕ್ಸಾಮಿನೇಷನ್ ಕೂತ್ಕೊಳ್ಳೋದಕ್ಕೂ ಬಿಡಲ್ಲ. ಮೈಂಡ್ ಇಟ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಬ್ಸೆಂಟ್ ಆಗಿದ್ರೆ ಅವ್ರಿಗೆ ಕಾಲೇಜಿಗೆ ಬರೋ ಕಷ್ಟ ತಗೋಬೇಡಿ, ಮನೆಯಲ್ಲೇ ಆರಾಮವಾಗಿರಿ ಅಂತ ಹೇಳಿ. ಇದೇನು ಅಸೈನ್ಮೆಂಟ್ ಈಗ ಬರೀತಿದ್ಯಾ ಲಕ್ಷ್ಮಿ? ನೀನು ಅವತ್ತೇ ಬರ್ದಾಗಿತ್ತಲ್ಲ, ಮತ್ತ್ಯಾಕೆ ಬರೀತಿದ್ಯಾ? ಮತ್ ಬಂದ್ಯಾ? ಅದೇ ಅಸೈನ್ಮೆಂಟ್ ನೀನು ಬರೀತಿದ್ಯಾ? ಯಾಕೆ? ಓಹೋಹೋ, ಲಕ್ಷ್ಮಿ ಕಟಾಕ್ಷ ಆದಿ ಮೇಲಿದ್ಯಾ? ಏನೇ ಹಂಗಂದ್ರೆ? ಕಣ್ಣಿಗೆ ಕಾಣ್ತಿದ್ರು ಪ್ರಶ್ನೆ ಕೇಳ್ತಿದ್ಯಲ್ಲೇ ಕಾವ್ಯ. ಲಕ್ಷ್ಮಿ ಅಕ್ಕಂಗೆ ಆದಿ ಅಣ್ಣನ ಮೇಲೆ ಲವ್ ಆಗಿದೆ. ಏಯ್, ಹಾಗೆಲ್ಲ ಏನೂ ಇಲ್ಲ. ಓ ಸಾರಿ, ಆದಿ ಅಣ್ಣ ಅಲ್ಲ, ಬಾವ. ವಿದ್ಯಾ, ಲಕ್ಷ್ಮಿ ನಿಜಾನಾ? ಏನು ನಡೀತಿದೆ? ನೀವಿಬ್ರು ಏನೇನೋ ಅನ್ಕೋಬಿಡ್ರಿ ಕಣ್ರೆ. ಆ ಥರ ಎಲ್ಲ ಏನೂ ಇಲ್ಲ. ನಾನು ಆದಿ ಒಂದೇ ಮನೇಲಿರೋದು. ಅವ್ನು ಇವತ್ತು ಕಾಲೇಜಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಸುಮ್ಮನೆ ಅವನಿಗೆ ಎಕ್ಸಾಮಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾನೇ ಬರೀತಾ ಇದ್ದೀನಿ. ಆದಿ ಯಾಕೆ ಬಂದಿಲ್ಲ ಅಂತ ನಿನಗೆ ಗೊತ್ತಿದ್ಯಾ? ಕ್ಲಾಸಲ್ಲೂ ಆದಿ ಯಾಕೆ ಬಂದಿಲ್ಲ ಅಂತ ಚಡ್ಪಡಿಸ್ತಿದ್ದೆ. ಅದು ಆದಿ ಕಾಲೇಜಿಗೆ ಬಂದಿರಲಿಲ್ಲ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಅವನು ನಿನ್ನ ಹತ್ರ ನಿಮಗೆ ಅರ್ಥ ಆಗ್ಬೇಕು ಲಕ್ಷ್ಮಿ. ಇರ್ಲಿ. ಎಂಥದೋ ಸಮಾಚಾರ ನಡೀತಿದೆ ನಿಮ್ಮಿಬ್ರು ಮಧ್ಯೆ. ನಾವಿಬ್ರು ಕಂಡುಹಿಡಿತೀವಿ ಅಲ್ವೇನೆ ಕಾವು? ಸರಿ ಕಣೆ, ನಾನು ಇದನ್ನು ಹೋಗಿ ಕೊಟ್ಬಿಡ್ತೀನಿ. ಲೇಟ್ ಆದರೆ ಅರ್ಧ ಗಂಟೆ ಬೈತಾರೆ. ನಾನು ಕೊಡ್ಬೇಕು ಬಂದೆ. ಸರ್. ಏನಮ್ಮ ಹೆಸರು? ಕಾವ್ಯ ಸರ್. ಹೆಸರು? ಲಕ್ಷ್ಮಿ ಕೇಶವ್ ಪುರೋಹಿತ್. ಇದು ಯಾರ್ದು? ಆದಿತ್ಯ ಗಿರಿಧರ್. ಯಾರ್ದು? ಆದಿತ್ಯ ಗಿರಿಧರ್. ಅವನ ಅಸೆಸ್ಮೆಂಟ್ ನೀನು ಯಾಕಮ್ಮ ಕೊಡ್ತಾ ಇದೀಯಾ? ಅದು ಸರ್, ಇವತ್ತು ಆದಿ ಕಾಲೇಜಿಗೆ ಬಂದಿರಲಿಲ್ಲ. ಅದಕ್ಕೆ ನನಗೆ ಕೊಟ್ಬಿಡು ಅಂತ ನನ್ನ ಕೈಲಿ ಕೊಟ್ಟು ಕಳಿಸಿದ್ದು. ಈಗಷ್ಟೇ ಒಂದು ಹುಡುಗಿ ಆಚೆ ಹೋದ್ಲು, ಅವಳನ್ನ ಕರಿ ಹೋಗಮ್ಮ. ಎಸ್ ಸರ್. ಅವಾಗಲೇ ಅಸೆಸ್ಮೆಂಟ್ ತಂದಿಟ್ಟಿಯಲ್ಲ, ಯಾರ್ದಮ್ಮ? ಆದಿದು, ಐ ಮೀನ್ ಆದಿತ್ಯ ಗಿರಿಧರ್ದು ಸರ್. ಆದಿತ್ಯ ಗಿರಿಧರ್. ಈ ಅಸೆಸ್ಮೆಂಟ್ ಯಾರ್ದು? ಆದಿತ್ಯ ಗಿರಿಧರ್. ಇಬ್ಬಿಬ್ರು ಸ್ಪೈಗಳ ಕೆಲಸ ಮಾಡ್ತಿದ್ದೀರಾ ಅವನಿಗೆ? ಅವನು ನಿಮ್ಮಿಬ್ರಿಗೆ ಅಸೆಸ್ಮೆಂಟ್ ಕೊಡಕ್ಕೆ ಹೇಳಿದ್ನಾ? ಶಟಾಪ್ ಐಚೆ. ಏನ್ ಆಟ ಆಡ್ತಿದ್ದೀರಾ ಇಲ್ಲಿ ಬಂದು? 3 ಜನಕ್ಕೂ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ. ಸರ್ ಸಾರಿ ಸರ್,
ಆದಿ ನಿಜವಾಗ್ಲೂ ಅಸೈನ್ಮೆಂಟ್ ಕೊಟ್ಟಿದ್ದು ನನಗೇನೆ. ಸರ್ ಇಲ್ಲ ಸರ್, ಆದಿ ನನಗೆ ಕೊಡೋದಕ್ಕೆ ಹೇಳಿದ್ರು. ಫೈಟ್. ನಾಳೆ ಅವನು ಬಂದು ಅಸೆಸ್ಮೆಂಟ್ ಯಾರು ಕೊಟ್ಟಿದ್ದೆ ಅಂತ ಹೇಳಿದ್ರೇನೆ ನಿಮ್ಮಿಬ್ರಿಗೂ ಇಂಟರ್ನಲ್ ಮಾರ್ಕ್ಸ್ ಸಿಗೋದು. 3 ಜನನು ಸುಳ್ಳು ಹೇಳಿದ್ರೆ 3 ಜನ ಕಾಲೇಜ್ ಬಿಟ್ಟು ಮನೇಲಿ ಕೂತ್ಕೋತೀರಾ. ಏಯ್ ನಿಂತ್ಕೊಳೆ. ಏಯ್ ನಿನ್ನೆ ಕರೀತಾ ಇರೋದು, ನಿಂತ್ಕೊಳೆ. ಯಾಕೆ ನಿಂತ್ಕೊಂಡೆ? ಅಲ್ಲ, ಅವ್ರು ಕರೀತಿದ್ದಾರೆ. ನಿನ್ನನ್ನು ಕರಲ್ಲ? ಅಲ್ಲ ನಿನ್ನ. ಅವಳು ನನ್ನನ್ನು ಕರೀಲಿಲ್ಲ, ನಿಮ್ಮನ್ನು ಕರೀಲಿಲ್ಲ. ಬನ್ನಿ. ಏಯ್ ನಿಂತ್ಕೊಳೆ, ನಿನ್ನೆ ಕರೀತಾ ಇರೋದು. ಏಯ್ ನಿಂತ್ಕೊಳೆ. ಏಯ್ ಅಷ್ಟೊತ್ತಿಂದ ಕರೀತಾ ಇರೋದು ಕೇಳಿಸ್ತಾ ಇಲ್ವಾ? ಯಾರನ್ನು ಕರೆದಿದ್ದು? ನನ್ನ? ಮತ್ತಿನ್ ಯಾರನ್ನ? ನಿನ್ನೆ ಕರೆದಿದ್ದು. ನನ್ನ ಹೆಸರು ಏ ಅಲ್ಲ, ಲಕ್ಷ್ಮಿ. ಲಕ್ಷ್ಮಿ ಅಂತ ಕರೆದಿದ್ರೆ ನಿಂತ್ಕೋತಾ ಇದ್ದೆ. ನಿಂಗೆ ಯಾರೇ ಹೇಳಿದ್ದು ಆದಿ ಅಸೈನ್ಮೆಂಟ್ ಬರೆಯೋಕೆ? ಯಾಕೆ ಹೇಳಬೇಕು? ನನಗೆ ಬರಿಬೇಕು ಅನಿಸ್ತು, ನಾನು ಬರೆದೆ. ನೀನು ಯಾಕೆ ಬರೆದೆ? ಹಲೋ, ಆದಿ ನನ್ನ ಫ್ರೆಂಡ್. ಅವ್ನು ನನಗೆ ಬರೆಯೋಕೆ ಹೇಳ್ದ, ನಾನು ಬರ್ದೆ. ನಿನಗೂ ಆದಿಗೂ ಏನ್ ಸಂಬಂಧ ಅಂತ ನೀನ್ ಬರ್ದೆ? ಹಾಂ, ಅವನು ನನ್ನ ಕ್ಲಾಸ್ಮೇಟ್. ಒಂದೇ ಮನೇಲೂ ಇದ್ದೀವಿ, ಅದಕ್ಕೆ ಬರೆದೆ. ಕರೀದೇ ಇದ್ರು ಹೋಗಿ ಕೆಲಸ ಮಾಡಿದ್ರೆ ಮರ್ಯಾದೆನೂ ಸಿಗಲ್ಲ, ಕೂಲಿನೂ ಸಿಗಲ್ಲ. ಮರ್ಯಾದೆನೂ ನೀನೇ ಇಟ್ಕೋ, ಕೂಲಿನೂ ನೀನೇ ಇಟ್ಕೋ. ಸಮಾಜ ಸೇವೆ ಮಾಡಿದೆ ಅನ್ನೋ ಆತ್ಮತೃಪ್ತಿ ನನಗೆ ಸಾಕು. ಆಹಾ, ಸಮಾಜ ಸೇವೆ ಏನ್ ಮದರ್ ತೆರೇಸಾ ಅಲ್ಲ, ಮಹಾಲಕ್ಷ್ಮಿ. ಏ ಓವರ್ ಆಗಿ ಮಾತಾಡ್ಬೇಡ. ನಿನ್ ಕೈಯಾರೆ ನೀನೇ ಹಳ್ಳ ತೋಡ್ಕೊಂಡಿದ್ಯಾ. ನಿನ್ನ ಕಾಲೇಜಿಂದ ಹೊರಗೆ ಕಳ್ಸೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಿದ್ವಿ. ಆದ್ರೆ ಈಗ ನೀನೇ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ಯಾ. ಈಗ ಆದಿ ಬಂದು ನಾನು ಅಸೈನ್ಮೆಂಟ್ ಬರೆಯೋಕೆ ಕೊಟ್ಟಿದ್ದು ಶಮಿತಾಗೆ ಅಂತ ಹೇಳ್ತಾನೆ. ಆಗ ನಿನಗೆ ಹಾಲ್ ಟಿಕೆಟು ಸಿಗಲ್ಲ, ಎಕ್ಸಾಮ್ ಬರೆಯೋಕ್ಕೂ ಆಗಲ್ಲ. ಟೆನ್ಷನ್ ಆಯ್ತಾ? ಹೆಂಗೂ ನಿನಗೆ ಸಮಾಜ ಸೇವೆ ಮಾಡೋ ಹ್ಯಾಬಿಟ್ ಇದೆಯಲ್ಲ, ಮಾಡ್ಕೊಂಡಿರು. ಇದೆಂತ ಕೆಲಸ ಆಗೋಯ್ತೆ ಲಕ್ಷ್ಮಿ? ಆದಿ ಅಂತೂ ಪಕ್ಕಾ ಶಮಿತನ್ ಪರಾನೇ ನಿಂತ್ಕೊಳ್ಳೋದು. ಹಂಗಂದ್ರೆ ನಿಂಗೆ ಎಕ್ಸಾಮ್ ಬರೆಯೋಕೆ ಬಿಡಲ್ವಾ ಈಗ? ಇವಾಗ ಎಂತ ಮಾಡೋದು? ಅದಕ್ಕೆ ಹೇಳೋದು, ಯಾರಿಗೂ ಅಯ್ಯೋ ಅನ್ಬಾರ್ದು, ಯಾರಿಗೂ ಒಳ್ಳೇದು ಬಯಸ್ಬಾರ್ದು. ಅದರಲ್ಲೂ ಇಂಥ ಶಮಿತಾ ಆದಿ ಅಂತವ್ರಿಗಂತೂ ಇದ್ದಿದ್ದು ಏನು ಮಾಡಬಾರ್ದು. ಅವನು ಕೆಟ್ಟದಾಗಬಾರ್ದು ಅಂತ ಈಗ ನಿನಗೆ ಕೆಟ್ಟದಾಯ್ತು ನೋಡು.